everybody, welcome to my YouTube channel again. It's me Kavya. ನಿನ್ನೆ ನಾವು ತೋಟಕ್ಕೆ ಹೋಗ್ಬಿಟ್ಟು ಅದ್ರಲ್ಲೇ ಹೆಂಗ್ ಮಾಡಿದ್ವಿ. ಸೊ ಟುಡೇ ಐ ಥಾಟ್ ಲೆಟ್ಸ್ ವ್ಲಾಗ್. ಬೇಸಿಕಲಿ ಇವತ್ತೇನಂದ್ರೆ ಮೈಸೂರಿಗೆ ಕರ್ಕೊಂಡ್ ಬಂದಿದ್ದಾರೆ ಗಂಡಿನ ಕಡೆ ಎಲ್ಲಾನು. ಮೈಸೂರು ಟ್ರಿಪ್ ಓಕೆ, ಬಟ್ ಫಸ್ಟ್ ಸ್ಟಾಪ್ ಬಂದ್ಬಿಟ್ಟು ಶ್ರೀರಂಗಪಟ್ಟಣ ಅಲ್ಲಿ ಇದೀವಿ. ಏನು ಸಂಗಮ ನೋಡಕ್ ಹೋಗ್ತಾ ಇದೀವಿ. ಸಂಗಮ ನೋಡಕ್ಕೆ ಈ ತರ ಕಾಣಿಸುತ್ತೆ. ನಮ್ ರಂಜು ನೋಡಿ ಗೈಸ್ ಅಲ್ಲಿ ಕುತ್ಕೊಂಡು ಅವಳೆ. ಚೆನ್ನಾಗಿದೆ, ಅದೇ ಸ್ವಲ್ಪ ಗಲೀಜ್ ಮಾಡಿದ್ದಾರೆ, ಅದನ್ನ ಬಿಟ್ರೆ ಮಿಕ್ಕಿದೆಲ್ಲ ಸಖತ್ತಾಗಿದೆ ನೋಡಿ. ಲೆಟ್ಸ್ ಗೋ ಡೌನ್. ಡೌನ್ ಹೋಗೋದು ಅಂದ್ರೆ ನನಗೆ ಖುಷಿ. Look at the bride. She's gotten ready with orange. Today she's orange beauty. And this is pink beauty. This is green beauty. Okay. Kind of like, I don't know what this color is. Nodu hinge irbeko tiksbara ಎಲ್ಲ orange. I don't know which ಏನ್ ಕಲರ್, ಮೆಂತ್ಯ ಕಲರ್ ಅನ್ಸುತ್ತೆ. ಸಮ್ ಬ್ಯೂಟಿ. ನಾವು ಬಾಯಿ ಮುಚ್ಕೊಂಡಿದೀವಿ, ನಮ್ಮನ್ನ ಕೆಣಕ್ಬೇಡಿ. ವಿ ಸ್ಯಾಟ್ ಫಾರ್ ಸಮ್ ಟೈಮ್. ಅದಾದ್ಮೇಲೆ ತಪ್ಪಲ್ಲಿ ಹೋಗೋಣ ಅಂತ ಡಿಸೈಡ್ ಮಾಡ್ತೀವಿ. ಅವರೇ ಬ್ರೈಡ್, ಅವರೇ ಗ್ರೂಮ್ ಅದೇ ಆಗೋಯ್ತು. ಹಸ್ಬೆಂಡ್ ಅಂತ ಕರಿಬೋದು ಈಗ. ತೆಪ್ಪಲ್ಲಿ ಹೋಗಿ ಕುತ್ಕೊಂಡಿದ ತಕ್ಷಣ ಒಂಥರ ಎಕ್ಸೈಟ್ಮೆಂಟ್ ನಮ್ಗೆ. ಸಿಕ್ಕಾಪಟ್ಟೆ ಬಿಸಿಲು. ಇದು ಯಾವ್ದೋ ಫ್ಲಾಶ್ ಬ್ಯಾಕ್. ತೆಪ್ಪಲ್ಲಿ ಸಿಕ್ಕಾಪಟ್ಟೆ ಮಜಾ ಬಂತು. ಒಂದ್ ರೌಂಡ್ ಕರ್ಕೊಂಡು ಹೋದ್ರು ಅಂಡ್ ಸುತ್ತಿಸಿದ್ರು ಕೂಡ. ಅಂಡ್ ಹಿಯರ್ ಇಸ್ ಅಸ್ ಎಂಜಾಯಿಂಗ್. ಮಜಾ ಸಕಾಲಾಗಿತ್ತು. ಇವಾಗ ಡೈರೆಕ್ಟ್ ನೆಕ್ಸ್ಟ್ ಡೆಸ್ಟಿನೇಷನ್ಗೆ ಹೋಗಿ ನಿಮ್ಗೆ ತೋರಿಸ್ತೀನಿ. ನಮ್ ರಕ್ಷಿತ ಚಪ್ಪಲ್ ಕಿತ್ತೋಗಿತ್ತು ಪಾಪ. ಸೊ ವಿ ಥಾಟ್ ಒಂದ್ ತಗೊಳ್ಳೋಣ ಅಂತ. ಸೊ ವಿ ವೆಂಟ್ ಟು ಚಪ್ಪಲ್ ಸ್ಟೋರ್. ಬಂದಿದ ತಕ್ಷಣ ನೋಡಿದ್ರು 1 ನಿಮಿಷದಲ್ಲೇ ಸೆಲೆಕ್ಷನ್ ಆಗೋಯ್ತು. ಒಂದ್ ನಿಮಿಷದಲ್ಲಿ ಬಂತು ಇದೇ ಬೇಕಂತ ಇವಾಗ. ಮ್ಯೂಸಿಕ್ ಕೇಳ್ಕೊಂಡು ಡ್ಯಾನ್ಸ್ ಮಾಡ್ಕೊಂಡು ನೋಡ್ತಾ ವಿ ರೀಚ್ಡ್ ಅವರ್ ನೆಕ್ಸ್ಟ್ ಡೆಸ್ಟಿನೇಷನ್. ನಮ್ ಜೊತೆ ಒಬ್ಳು ತೆಕ್ಲೆ ಸಿಕ್ಕಾಕೊಂಡ್ಬಿಟ್ಟಿದ್ದಾಳೆ. ದಿನ ಪೂರ್ತಿ ವಾಶ್ರೂಮ್ ಅಂತ ಇರ್ತಾಳೆ. ಇವತ್ತೇ ಎಣ್ಸ್ಕೊಳೋಣ. ನೆನ್ನೆನೂ ಅಷ್ಟೇ, ಪ್ರಾಬಬ್ಲಿ ನಾವು ಹೋಗಿರೋ ಡೆಸ್ಟಿನೇಷನ್ಸ್ಗಿಂತ ಜಾಸ್ತಿ ಇವಳು ವಾಶ್ರೂಮ್ಗೆ ಹೋಗಿದ್ದಾಳೆ. Here at our next destination already. Tippu Palace ಬಂದಿದ್ದೀವಿ. This is Tippu Palace. We're taking tickets right now. 20 rupees ಅಂತೆ per person. So ತಗೊಳಕ್ ಹೋಗಿದ್ದಾರೆ. ಇದೆ Tippu Palace. Okay. ಟಿಕೆಟ್ ತಗೊಂಡು ನಡ್ಕೊಂಡಲ್ಲಿ ಇವತ್ತು ಹೋಗ್ತಾ ಇದ್ವಿ. ನಾನಂತೂ ಕ್ಯಾಮ್ರಾ ಆನ್ ಮಾಡ್ಕೊಂಡು ನನ್ನ ನೋಡ್ಕೊಂಡೆ ಆಗಿತ್ತು. ಗೊತ್ತಲ್ಲ, ಸೆಲ್ಫ್ ಆಬ್ಸೆಷನ್. ಇದು ಟಿಪ್ಪು ಪ್ಯಾಲೇಸ್ ಇನ್ಸೈಡು. ವಿಡಿಯೋ ಅಲೋ ಇರಲ್ಲ ಅಂದ್ಕೊಂಡ್ವಿ, ಬಟ್ ಸರ್ಪ್ರೈಸಿಂಗ್ಲಿ ಅಲೋ ಇತ್ತು. ಆ್ಯಂಡ್ ಇನ್ಸೈಡ್ ಆರ್ಕಿಟೆಕ್ಚರ್ ಡಿಸೈನ್ ಎಲ್ಲ ಸಖತ್ತಾಗೇ ಇತ್ತು. ಒಳಗೆ ಸ್ವಲ್ಪ ಎಕ್ಸ್ಪ್ಲೋರ್ ಮಾಡಿದ್ವಿ ಅಬೌಟ್ ದ ಸ್ಟೋರೀಸ್ ಆ್ಯಂಡ್ ಎವ್ರಿಥಿಂಗ್, ಬಟ್ ಎಲ್ಲಾನು ವಿಡಿಯೋ ಮಾಡಿಲ್ಲ. ಆಫ್ಟರ್ ಟಿಪ್ಪು ಪ್ಯಾಲೇಸ್ ವಿ ಕೇಮ್ ಟು ಪಯನಾ ಕಾರ್ ಮ್ಯೂಸಿಯಂ. ಈ ತರ ಇದೆ. ನಾವಿನ್ನ ಟಿಕೆಟ್ ತಗೋಬೇಕು. ಇದೇ ಮ್ಯೂಸಿಯಂ. ಅವಾಗಲೇ ತೋರಿಸ್ದೆ, ಬಟ್ ಇನ್ನೊಂದ್ಸಲ ಇಲ್ಲಿ ಕಪಲ್ಸ್ ಫೋಟೋ ತಗೋತಾ ಇದಾರೆ. ಪಾಪ ಹುಡುಗಿ ಹಾಕೊಂಡು ಹಿಂಸೆ ಕೊಡ್ತಾ ಇದಾರೆ. ಚಿಕ್ಕ ಹುಡುಗ ತೆಗಿತದ ನೀವು ಕಷ್ಟಪಟ್ಟು. This is such a beautiful place, you guys. I'll show you each and every vehicle possible. See, young start ಆಯ್ತು ಅಂತ. ಇದು ಸ್ಟಾರ್ಟ್. Classic beautiful. The color of this car is so beautiful. ಇದು bikes collection. It felt so good to see all the bike and car collections. We walked a lot and covered almost all the collection possible. ಇಲ್ಲಿ ಆಕ್ಚುಲಿ ಏನದು ಮ್ಯೂಸಿಕ್ ವಿಡಿಯೋಸ್ ಮತ್ತೆ
ರ್ಯಾಪ್ ಸಾಂಗ್ ವಿಡಿಯೋ ಶೂಟ್ ಮಾಡ್ಕೋಬೇಕು ಅಂದ್ರೆ ಮಸ್ತ್ ಆಗಿರುತ್ತೆ. ಬಟ್ ದೆನ್ ಐ ಡೋಂಟ್ ಥಿಂಕ್ ಎಲ್ಲ ಪರ್ಮಿಷನ್ ಕೊಡ್ತಾರೆ ಅಂತ ಏನೋ ಮಾಡ್ತಿರ್ತಾರೆ ನನ್ನ ಮಗಳು. ಮ್ಯೂಸಿಯಂ ಮುಗೀತು, ಈಗ ತಾನೇ ಆಚೆ ಬಂದ್ವಿ. ನೆಕ್ಸ್ಟ್ ಡೆಸ್ಟಿನೇಷನ್ಗೆ ಹೋಗಿ ಸಿಗ್ತೀನಿ. ಅಲ್ಲಿವರೆಗೂ ವಿಡಿಯೋನ ನೋಡ್ತಾ ಇರಿ, ಸ್ಕಿಪ್ ಮಾಡಬೇಡಿ. ಸೊ ಗೈಸ್, ನಾವು ಊಟ ಮಾಡಕ್ಕೆ ಒರಿಜಿನಲ್ ಹನುಮಂತು ಪಲಾವ್, ಹೋಟೆಲ್ ಹನುಮಂತು ಪವಲ್ ಫೇಮಸ್ ಮೈಸೂರಿಗೆ ಹೇಳಿ, ಮೈಸೂರಿಗೆ ಆಕ್ಚುಲಿ ಎಲ್ಲರಿಗೂ ಗೊತ್ತು. ಸೊ ಅಲ್ಲಿಗೆ ಬಂದಿದ್ದೀವಿ. ನಾನು ಫಸ್ಟ್ ಟೈಮ್ ತಿಂತಾ ಇರೋದು, ನಾನು ಯಾವತ್ತೂ ಟ್ರೈ ಮಾಡಲ್ಲ, ಬಟ್ ಜಸ್ಟ್ ಕೇಳಿದೀನಿ ಅಷ್ಟೇ ಫೇಮಸ್ ಅಂತ. ಸೊ ನೋಡೋಣ ಹೆಂಗಿರುತ್ತೆ. ವಿ ಟುಕ್ ಚಿಕನ್ ಮತ್ತೆ ಮಟನ್ ಪಲಾವ್, ಬಟ್ ಆನೆಸ್ಟ್ಲಿ ಯಾರಿಗೂ ಅಷ್ಟೊಂದು ಇಷ್ಟ ಆಗಲಿಲ್ಲ. ಬೆಂಗಳೂರು ಬಿರಿಯಾನಿ ತಿಂದು ಪಲಾವ್ ಎಲ್ಲ ಆಗಲ್ಲ. ನೆಕ್ಸ್ಟು ಮೈಸೂರು ಪ್ಯಾಲೇಸ್ಗೆ ಹೋಗೋಣ ಅಂತ ಇಲ್ಲಿಗೆ ಬಂದ್ವಿ. ಬಟ್ ದೆನ್ ಇಲ್ಲಿಗೆ ಬಂದ ಮೇಲೆ ಗೊತ್ತಾಯ್ತು ದಟ್ ಮೈಸೂರು ಪ್ಯಾಲೇಸ್ ಇಸ್ ಕ್ಲೋಸ್ಡ್ ಅಂತ. ಬಟ್ ಸ್ಟಿಲ್ ಹಂಗೆ ರೋಡಲ್ಲಿ ಸುತ್ತಾಡ್ತಾ ಸಂಜೆ ಟೈಮಲ್ಲಂತೂ ಮೈಸೂರು ಲುಕ್ಸ್ ಸೋ ಬ್ಯೂಟಿಫುಲ್. ಆ್ಯಂಡ್ ಈ ಅರಮನೆವರೆಗೂ ಬಂದು ಆಚೆಯಿಂದ ನೋಡಿಕೊಂಡು KRS ಕಡೆಗೆ ಹೊರಟ್ವಿ. ಮೈಸೂರಲ್ಲಿ ಎಲ್ಲರೂ ಸಿಕ್ಕಾಪಟ್ಟೆ ನಿಯರ್ ಇರೋದ್ರಿಂದ ನಾವು ಸಿಕ್ಕಾಪಟ್ಟೆ ಬೇಗ KRS ರೀಚ್ ಆದ್ವಿ. ಇವಾಗ ಇನ್ನ ಸ್ವಲ್ಪ ಬೆಳಕಿದೆ, ಸೊ ವಿ ಆರ್ ವೇಟಿಂಗ್. ಯಾವಾಗ ಕತ್ಲಾಗುತ್ತೆ ಅವಾಗ ಶೋ ಸ್ಟಾರ್ಟ್ ಆಗುತ್ತೆ. ವಿಲ್ ಫಿನಿಶ್ ದ ಶೋ ಅಂಡ್ ವಿಲ್ ಡೈರೆಕ್ಟ್ಲಿ ರೀಚ್ ಯು ಆರ್ ಹೋಮ್ ಫಾರ್ ದ ಡೇ. ಅಲ್ಲೇ ಸ್ವಲ್ಪ ಓಡಾಡಿದ್ವಿ. 7 o'clock ಆಗಿದ ತಕ್ಷಣ ಶೋ ಸ್ಟಾರ್ಟ್ ಆಯಿತು. ಆ್ಯಂಡ್ ಶೋ ಸ್ವಲ್ಪ ಈ ಥರ ಇತ್ತು. ಸೊ ನಾವು KRS ಮುಗಿಸ್ಕೊಂಡು ಸೀದಾ ಗಾಡಿ ಎತ್ಕೊಂಡು ಬಂದು ನಾಗಮಂಗಲಲ್ಲಿ ನಿಲ್ಲಿಸಿ ಚೆನ್ನಾಗಿ ಊಟ ಮಾಡಿ ಎಗ್ ರೈಸ್ ಕಬಾಬ್ ತಿಂದ್ವಿ. ಆಫ್ಟರ್ ದ್ಯಾಟ್ ವಿ ಲೆಫ್ಟ್ ಅಂಡ್ ವಿ ರೀಚ್ ಹೋಮ್. ಇವಾಗ ಎವ್ರಿಬಡಿ ಈಸ್ ಟಯರ್ಡ್ ಆ್ಯಂಡ್ ಎವ್ರಿಬಡಿ ಈಸ್ ಲೈಕ್ ಆಲ್ಮೋಸ್ಟ್ ರೆಡಿ ಟು ಜಸ್ಟ್ ಸ್ಲೀಪ್. ನಾನು ಈ ವ್ಲಾಗ್ನ ಎಂಡ್ ಮಾಡೋಣ ಅಂತ ಬಂದೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಆ್ಯಂಡ್ ಸ್ಟೇ ಟ್ಯೂನ್ ಫಾರ್ ದ ನೆಕ್ಸ್ಟ್ ವಿಡಿಯೋ. ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಬಾಯ್. ಕಮೆಂಟು ಮಾಡಿ.